ಗಡಿಯಲ್ಲಿ ಪಾಕಿಸ್ತಾನಕ್ಕೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಎದುರಾಗಿದೆ. ಯುದ್ಧ ಟ್ಯಾಂಕರ್ಗಳನ್ನ ತಂದು ನಿಲ್ಲಿಸದೆ ಭಾರತದ ಸೇನೆ. ಹಾಗಾಗಿ ಇದೀಗ ಪಾಕಿಸ್ತಾನಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಭಾರತದ ಗಡಿಗೆ ಬ್ಯಾಟಲ್ ಟ್ಯಾಂಕ್ಗಳು ಎಂಟ್ರಿ ಕೊಟ್ಟಿದೆ. ಪಾಕ್ ಗಡಿಯಲ್ಲಿ ಭಾರತೀಯ ಸೇನೆ ಜಾಮರ್ ಅಳವಡಿಸಿದೆ. ಯುದ್ಧ ಟ್ಯಾಂಕ್, ಬೋಫೋರ್ಸ್ ಪಿರಂಗಿಗಳ ನಿಯೋಜನೆಯನ್ನ ಕೂಡ ಮಾಡಿದೆ ಭಾರತದ ಸೇನೆ. ಹಾಗಾಗಿ ಪಾಕಿಸ್ತಾನದ ಕಡೆಯಿಂದಲೂ ಕೂಡ ಯುದ್ಧ ಟ್ಯಾಂಕ್ ನಿಯೋಜನೆಯನ್ನ ಮಾಡಲಾಗಿದೆ. ದಾಳಿಯ ನಂತರದಲ್ಲಿ ಒಂದು ರೀತಿ ಗಡಿಯಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೆ ಭಾರತೀಯ ಸೇನೆಗೆ ಪ್ರಧಾನಿ ನರೇಂದ್ರ ಮೋದಿ ಫ್ರೀ ಹ್ಯಾಂಡ್ ಅನ್ನ ನೀಡಿರೋದಾಗಿ, ಯಾವುದೇ ಸಮಯ ಅಥವಾ ಸಂದರ್ಭವನ್ನ ನೋಡಿ ಪಾಕಿಸ್ತಾನದ ವಿರುದ್ಧ ಅಟ್ಯಾಕ್ ಮಾಡಬಹುದು. ಹಾಗಾಗಿ ಪಾಕಿಸ್ತಾನಕ್ಕೆ ಇದು ಒಂದು ರೀತಿ ಆಘಾತ ಉಂಟಾಗಿದೆ. ಹಾಗಾಗಿ ಪಾಕಿಸ್ತಾನವೂ ಕೂಡ ಯುದ್ಧ ಟ್ಯಾಂಕ್ಗಳನ್ನೆಲ್ಲ ನಿಯೋಜನೆಯನ್ನ ಮಾಡಿಕೊಂಡಿದೆ. ಯುದ್ಧದ ಭೀತಿ ಪಾಕಿಸ್ತಾನದವರಿಗೆ ಆರಂಭವಾಗಿದೆ. ಇನ್ನೊಂದು ಕಡೆ ಭಾರತೀಯ ಸೇನೆ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಭಾರತದ ಸೇನೆ ಯುದ್ಧ ಟ್ಯಾಂಕರ್ಗಳನ್ನ ತಂದು ನಿಲ್ಲಿಸಿದೆ. ಭಾರತದ ಗಡಿಗೆ ಎಂಟ್ರಿ ಕೊಟ್ಟಾಗಿದೆ ಬ್ಯಾಟಲ್ ಟ್ಯಾಂಕ್ಗಳು. ಪಾಕ್ ಗಡಿಯಲ್ಲಿ ಭಾರತೀಯ ಸೇನೆ ಜಾಮರನ್ನ ಕೂಡ ಅಳವಡಿಸಿದೆ. ಯುದ್ಧ ಟ್ಯಾಂಕ್ ಹಾಗೂ ಬೋಫೋರ್ಸ್ ಪಿರಂಗಿಗಳ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಹಾಗೆ ಮೇ 23ರವರೆಗೂ ಕೂಡ ವಿಮಾನ ಹಾರಾಟವನ್ನ ನಿಷೇಧಿಸಲಾಗಿದೆ. ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಭಾರತ ರಾಜತಾಂತ್ರಿಕ ಕ್ರಮಗಳನ್ನ ಕೈಗೊಂಡಿರೋದ್ರಿಂದ ಪಾಕಿಸ್ತಾನಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗಿತ್ತು. ಈ ಬೆನ್ನಲ್ಲೇ ಇದೀಗ ಪಾಕ್ ಗಡಿಯಲ್ಲಿ ಭಾರತೀಯ ಸೇನೆ ಯುದ್ಧಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರೋದ್ರಿಂದಾಗಿ ಪಾಕಿಸ್ತಾನ ಕೂಡ ಎಲ್ಲೋ ಒಂದು ಕಡೆ ಯುದ್ಧಕ್ಕೆ ಸನ್ನದ್ಧವಾಗ್ತಾ ಇದೆ. ಹಾಗಾಗಿ ಯುದ್ಧ ಟ್ಯಾಂಕ್ಗಳನ್ನ ನಿಯೋಜನೆ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ.